ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ವಸತಿ ಶಾಲಾ ಕಾಲೇಜುಗಳ ದಾಖಲಾತಿಗಾಗಿ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಹೇಗೆ ಅರ್ಜಿಯನ್ನ ಸಲ್ಲಿಸಬಹುದು ಮುಂತಾದ ಮಾಹಿತಿಯನ್ನು ಸಹ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ತಾನೇ SSLC ಮುಗಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ PUC ಪ್ರಥಮ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಸೊ ಅಂತ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಒಟ್ಟು 31 ವಸತಿ ಶಾಲೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಇದಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳು ಯಾವ್ಯಾವು ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ. 2026-27ನೇ ಶೈಕ್ಷಣಿಕ ಸಾಲಿಗೆ ವಸತಿ ಶಿಕ್ಷಣ ಸಂಸ್ಥೆಗಳಡಿ ಕೆಲಸ ಮಾಡ್ತಕ್ಕಂತಹ ವಿವಿಧ ಶಾಲಾ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ PUC ಲಭ್ಯವಿರುವಂತಹ ಸ್ಥಾನಗಳಿಗೆ ಅನುಗುಣವಾಗಿ ಇಲ್ಲಿ ಪ್ರವೇಶಾತಿಯನ್ನ ಬಯಸಿ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿಯು ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕನೇ ಅರ್ಜಿಯನ್ನ ಸಲ್ಲಿಸುವಂತದ್ದಾಗಿದೆ. ಸೊ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥ ದಿನಾಂಕ 23/4/2026ರಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡೋದಾದ್ರೆ 29/4/2026 ಆಗಿರುತ್ತೆ. ಕೇವಲ ಇಲ್ಲಿ 1 ವೀಕ್ ಟೈಮ್ ಅನ್ನ ಅಷ್ಟ ಕೊಟ್ಟಿದ್ದಾರೆ ಅವರು. ಇಲ್ಲಿ 29/4/2026 ಒಳಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೋ ಅವರು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇಲ್ಲಿ ಆನ್ಲೈನ್ ಮೂಲಕ ಬಂದಂತ ಅರ್ಜಿಗಳ ಪರಿಶೀಲನೆ ಯಾವಾಗ ನಡೀತೈತಪ್ಪ ಅಂದ್ರೆ 30/4/2026ಕ್ಕೆ ನಡೆಯುತ್ತೆ. ಮೊದಲ ಹಂತದ ಆಯ್ಕೆ ಪಟ್ಟಿ 4/5/2026ಕ್ಕೆ ನಡೆಯುತ್ತೆ. ಮೊದಲ ಹಂತದ ಆಯ್ಕೆ ಪಟ್ಟಿಯ ಪ್ರಕಾರ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಡೇಟ್ ಅನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. 8/5/2026ಕ್ಕೆ ಅವರು ಪ್ರಥಮ ಬಾರಿ ಮೊದಲ ಹಂತದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು 8/5/2026ಕ್ಕೆ ಅವರು ಅಡ್ಮಿಷನ್ ನ ಪಡೆದುಕೊಳ್ಳುವಂತದ್ದು. ಅದೇ ರೀತಿ ಎರಡನೇ ಹಂತದ ಖಾಲಿ ಸ್ಥಾನಗಳ ಪಟ್ಟಿ ಪ್ರಕಟಣೆಯನ್ನು ಕೂಡ ಅವರು ಮಾಡ್ತಾರೆ 12/5/2026ಕ್ಕೆ. ಈ ರೀತಿಯಾಗಿ ಇದರ ಒಂದು ಗೈಡ್ಲೈನ್ಸ್ ಪ್ರಕಾರ 2-3 ಹಂತಗಳಲ್ಲಿ ಆಯ್ಕೆ ಪಟ್ಟಿ ಪ್ರಕಟಣೆಯನ್ನು ಅವರು ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ನೀವಿಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಆ ನೋಟಿಫಿಕೇಶನ್ ಒಳಗೆ ನಿಮ್ಗೆ ಸಂಪೂರ್ಣವಾದಂತಹ ಡೇಟ್ ಗಳ ಒಂದು ಮಾಹಿತಿ ಸಿಗುತ್ತೆ. ನಿಮಗೆ ಇಲ್ಲಿ ಯಾವ ರೀತಿ ಅಭ್ಯರ್ಥಿಗಳಿಗೆ ಪ್ರಿಫರೆನ್ಸ್ ಇರುತ್ತೆ, ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳು ಅಂತ ಕರಿತೀವಿ. ಅಂದ್ರೆ ಆಯಾ ಜಿಲ್ಲೆಗಳಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಅವರು ಸ್ಥಳೀಯ ಅಭ್ಯರ್ಥಿಗಳಾಗಿರ್ತಾರೆ. ಅಂತ ಅಭ್ಯರ್ಥಿಗಳಿಗೆ 75% ಮೀಸಲಾತಿ ಇರುತ್ತೆ. ಅವ್ರದೇ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಸತಿ ಶಾಲೆಗಳಲ್ಲಿ 75% ಮೀಸಲಾತಿ ಇರುತ್ತೆ. ಇನ್ನುಳಿದಂತ 25% ಬೇರೆ ಜಿಲ್ಲೆಯಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ 50ರಷ್ಟು ಸ್ಥಾನಗಳನ್ನ ಕ್ರೈಸ್ ವಿದ್ಯಾರ್ಥಿಗಳು ಮೀಸಲು. ಅಂದ್ರೆ ಈಗಾಗಲೇ ಅವ್ರು ಏನ್ 6ರಿಂದ 10th ವರೆಗೂ ವಸತಿ ಶಾಲೆಗಳಲ್ಲಿ ಓದಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ 50% ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮೀಸಲಾತಿ ಇರುತ್ತೆ. ಇನ್ನುಳಿದಂತ 50 ವಿದ್ಯಾರ್ಥಿಗಳು ಎಲ್ಲಾ ಕೆಟಗರಿಯ ವಿದ್ಯಾರ್ಥಿಗಳಿಗೆ ಮತ್ತು ವಸತಿ ಶಾಲೆಗಳಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಏಡೆಡ್ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೆರಿಟ್ ಕಮ್ ಮೀಸಲಾತಿ ಒಂದು ಅನ್ವಯ ಅವರಿಗೆ ಆದ್ಯತೆಯನ್ನ ನೀಡ್ತಾರೆ ಇಲ್ಲಿ. ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿಮ್ಮ ಹತ್ರ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ? ಮೊದಲನೇದಾಗಿ ಕೆಟಗರಿ ಜಾತಿಯ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪೋಷಕರ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ. ನೀವು 1ರಿಂದ 10ನೇ ತರಗತಿ ಗ್ರಾಮೀಣ ಅಥವಾ ನಗರ ಪ್ರದೇಶದಲ್ಲಿ ಓದಿದ್ವಿ ಅಂತಕ್ಕಂತಹ ಒಂದು ವ್ಯಾಸಂಗ ಪ್ರಮಾಣ ಪತ್ರದ ಒಂದು ದೃಢೀಕೃತ ಪ್ರತಿ ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು SSLCಯ ಅಂಕಪಟ್ಟಿ, ಅದು ಮೂಲ ಅಂಕಪಟ್ಟಿ ಕೂಡ ನೀವು ಇಲ್ಲಿ ಬೇಕಾಗತ್ತೆ. ಮತ್ತೆ ಇತರೆ ದಾಖಲೆಗಳು, ನೀವು ಏನಾದ್ರೂ ಮೀಸಲಾತಿ ಕೋರ್ತಿದ್ರೆ PH ಆಗಿರ್ಬೋದು ಅಥವಾ PDP ಆಗಿರ್ಬೋದು, ಈ ರೀತಿಯಾಗಿ ನೀವೇನಾದ್ರೂ ಮೀಸಲಾತಿಗಳನ್ನು ಕೋರ್ತಾ ಇದ್ರೆ ಅಂತ ವಿದ್ಯಾರ್ಥಿಗಳು ಆ ದಾಖಲಾತಿಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗತ್ತೆ ಅವರು. ಈ ರೀತಿಯಾಗಿ ನೀವು 29/4/2026 ಒಳಗಾಗಿ ಯಾರೆಲ್ಲ ಅರ್ಹ ವಿದ್ಯಾರ್ಥಿಗಳಿದ್ರು ಅಂತ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಇರತಕ್ಕಂತಹ 31 ವಸತಿ ಶಾಲೆಗಳಲ್ಲಿ ಆನ್ಲೈನ್ ಅರ್ಜಿಯನ್ನ
ಸಲ್ಲಿಸಬಹುದಾಗಿದೆ. ಈ ಒಂದು ಆನ್ಲೈನ್ ಅರ್ಜಿಯ ವಿಳಾಸ ನನ್ನ ಒಂದು ವೆಬ್ಸೈಟ್ ನ ಲಿಂಕ್ ಅಲ್ಲಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಮುಂದೆ ನಿಮ್ಗೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನೀವು ಯಾರಿಗಾದ್ರೂ ಅರ್ಜಿ ಸಲ್ಲಿಸ್ಲಿಕ್ಕೆ ಗೊಂದಲ ಇದ್ರೆ ಅಥವಾ ಯಾರಿಗಾದ್ರೂ ಅರ್ಜಿ ಸಲ್ಲಿಸ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನನಗೆ ಇನ್ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ರಿ. ನಾನು ಅರ್ಜಿಯನ್ನ ಸಲ್ಲಿಸ್ಕೊಡ್ತಕ್ಕಂತ ಕೆಲಸವನ್ನ ನಾನು ಮಾಡ್ತೇನೆ. ಸೊ ಈ ವಿಡಿಯೋ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.